Hello, my dear students. Welcome to Elegant Electronics. ಈ ವಿಡಿಯೋದಲ್ಲಿ ಈ ದಿನದ ನ್ಯೂಸ್ ಪೇಪರನ್ನು ಒಂದು ಕಟ್ಟಿಂಗ್ ನೋಡ್ತಾ ಇದ್ದೀನಿ. ಇದರಲ್ಲಿ ಏನಿದೆ ಅಂದರೆ ಮೊದಲ ಸುತ್ತಿನಲ್ಲಿ 1.09 ಲ್ಯಾಕ್ ಸೀಟುಗಳು ಚೂಸ್ ಮಾಡ್ಕೊಂಡಿದ್ದಾರೆ, ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್ ಅಂತ. ಅಷ್ಟೊಂದು ಅಲಾಟ್ ಆಗಿದೆ ಅಂತ. ಇಷ್ಟು ವರ್ಷಗಳು ಒಂದಷ್ಟು ಸೀಟ್ಸ್ ಯಾವಾಗಲೂ ವೇಕೆಂಟ್ ಬೀಳ್ತಿತ್ತು, ತುಂಬ ಸೀಟ್ಸ್ ಎಲ್ಲ. ಈ ವರ್ಷ ಫಸ್ಟ್ ರೌಂಡಲ್ಲೇ ಆಲ್ಮೋಸ್ಟ್ ಆಲ್ ಸೀಟ್ಸ್ ಎಲ್ಲ ಅಲಾಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಪರ್ಸೆಂಟ್ ಅಂದರೆ 80% ಸೀಟ್ಸ್ ಎಲ್ಲ ಅಲಾಟ್ ಆಗಿದೆ ಅಂತ. ಯಾವ ಕೋರ್ಸಲ್ಲಿ ಎಷ್ಟೆಷ್ಟು ಸೀಟ್ಸ್ ಅಲಾಟ್ ಆಗಿದೆ ಅಂತ ನೋಡೋಣ. ಇಂಜಿನಿಯರಿಂಗ್ ಕೋರ್ಸಲ್ಲಿ ಸೀಟ್ಗಳಿದ್ದಿದ್ದು ಸಿ ಇ ಟಿಯಲ್ಲಿ ಇದ್ದಿದ್ದು 77,000 ಸೀಟ್ಸು, 77,000 ಸೀಟು. ಭರ್ತಿಯಾಗಿದ್ದು 71,813 ಸೀಟು. ಈಗ ಉಳಿದಿರೋದು 5,327. ಆಗಲೇ ಕೆಲವರು ಕಾಮೆಂಟ್ ಮಾಡ್ತಿದ್ರು, ಹಿಂದಿನ ವಿಡಿಯೋದಲ್ಲೇ ಕಾಮೆಂಟ್ ಮಾಡ್ತಿದ್ರು 5,327 ಸೆಕೆಂಡ್ ರೌಂಡ್ ಸೀಟ್ಸ್ ಬರುತ್ತೆ ಹಾಗೆ ಹೀಗೆ ಅಂತ. ಖಂಡಿತ ಈ ಸೀಟ್ಸ್ ಇದ್ದೇ ಇರುತ್ತೆ, ಬಟ್ ತುಂಬ ಇಂಪಾರ್ಟೆಂಟ್ ಸೀಟ್ಸು, ತುಂಬ ಒಳ್ಳೆ ಕಾಲೇಜುಗಳಲ್ಲಿ ಏನೂ ಇರೋದಿಲ್ಲ. ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸರಿ ಇರಲ್ವೋ, ಎಲ್ಲಿ ಫ್ಯಾಕಲ್ಟಿ ಇರಲ್ವೋ, ಎಷ್ಟೊಂದು ಕಾಲೇಜುಗಳಲ್ಲಿ ಪ್ರಿನ್ಸಿಪಲ್ಗಳು ಎಲಿಜಿಬಲ್ ಹೆಚ್ ಒ ಡಿಗಳಿರಲ್ವೋ ಅಂಥ ಕಾಲೇಜುಗಳಲ್ಲಿ ಕೆಲವು ಡಿಮಾಂಡ್ ಇಲ್ಲದೆ ಇರೋ ಕೋರ್ಸಸ್ ಸೀಟ್ಸ್ ಮಾತ್ರ ಉಳ್ಕೊಂಡಿರುತ್ತೆ. 5,327 ಸೀಟು. 77,140 ಸೀಟಲ್ಲಿ 71,813 ಭರ್ತಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದರಲ್ಲಿ ಕಾಮೆಟ್ ಕೆ ಸ್ಟೂಡೆಂಟ್ಸು ಇಲ್ಲೂ ಆಪ್ಷನ್ ಎಂಟ್ರಿ ಮಾಡಿ ಸೀಟ್ ತಗೊಂಡಿದ್ದಾರೆ. ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ತಗೊಂಡಿದ್ದಾರಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಅವರು ಸೀಟ್ ತಗೊಂಡಿದ್ದಾರೆ. ಎಷ್ಟೊಂದು ಜನ ಮೆಡಿಕಲ್ಗೆ ಹೋಗಬೇಕು ಅಂತಿದ್ದಾರೆ, ಅವರು ಸಹ ಇಲ್ಲೇ ಇದ್ದಾರೆ. ಕೆಲವರು ಲಾಂಗ್ ಟರ್ಮ್ ಹೋಗಿರೋರು ಆಪ್ಷನ್ ಎಂಟ್ರಿ ಮಾಡಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅವ್ರು ಸೆಕೆಂಡ್ ರೌಂಡ್ಗೂ ಬರ್ತಾರೆ, ಯಾಕೆಂದರೆ ಫೀಸ್ ಕಟ್ಟೋ ಅಗತ್ಯ ಇಲ್ಲ, ಹಾಗಾಗಿ ಸೆಕೆಂಡ್ ರೌಂಡ್ಗೂ ಬರ್ತಾರೆ. ಸೊ ಇಲ್ಲೇನು ನೋಡಿ ಖುಷಿ ಪಡಬೇಕಾಗಿಲ್ಲ, 71,813 ಸೀಟ್ ಭರ್ತಿಯಾಗಿದೆ ಅಂತ. ಇಲ್ಲ 5,327 ಸೀಟ್ ಉಳಿದಿದೆ ಅಂತಲೂ ಖುಷಿ ಪಡಬೇಕಾಗಿಲ್ಲ, ಯಾವುದೋ ಒಳ್ಳೆ ಸೀಟ್ಸ್ ಅಂತೂ ಉಳಿದಿರಲ್ಲ. ನೆಕ್ಸ್ಟ್ ಡೈರೆಕ್ಟಾಗಿ ಮೆಡಿಕಲ್ಗೆ ಹೋಗ್ತೀನಿ. ಮೆಡಿಕಲಲ್ಲಿ ಸೀಟ್ಸ್ ಇದ್ದಿದ್ದು 9,263 ಕೆ ಎ ಮೂಲಕ ಅಲಾಟ್ ಆಗ್ತಾ ಇದ್ದಿದ್ದು 9,263. ಎಲ್ಲ ಕೋಟಾ ಸೀಟ್ಸು ಮೆಡಿಕಲಲ್ಲಿ ಕೆ ಎ ಮೂಲಕನೇ ಅಲಾಟ್ ಆಗಬೇಕು, ವೆದರ್ ಇಟ್ ಇಸ್ ಜಿ ಕ್ಯಾಟಗರಿ ಆರ್ ಪಿ ಕ್ಯಾಟಗರಿ ಆರ್ ಕ್ಯೂ ಕ್ಯಾಟಗರಿ ಆರ್ ಎನ್ ಕ್ಯಾಟಗರಿ. 4 ಥರ ಸೀಟ್ಸ್ ಇರುತ್ತೆ, 4 ಥರನೂ ಕೆ ಇ ಮೂಲಕನೇ ಅಲಾಟ್ ಆಗಬೇಕು. 9,263 ಫಿಲ್ ಆಗಿರೋದು, ಅಲಾಟ್ ಆಗಿರೋದು 8,321, ಉಳಿದಿರೋದು 942. ಒಂದಷ್ಟು ಜನ ಖುಷಿಯಾಗಿ ಸಾರಿ ಈ ಸೀಟ್ಸ್ ಎಲ್ಲ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಮಾಡ್ತಾರಲ್ಲ ಅಂದರು. ನಾನು ಎಸ್ ಅಂತ ಹೇಳಿದ್ದೀನಿ, ಯಾಕೆಂದ್ರೆ ಅಲಾಟ್ ಮಾಡೇ ಮಾಡ್ತಾರೆ. ಬಟ್ ಅವ್ರು ತಿಳ್ಕೊಂಡಿರೋದೇನು ಇವೆಲ್ಲ ಜಿ ಕ್ಯಾಟಗರಿ ಆರ್ ಪಿ ಕ್ಯಾಟಗರಿ ಅಂತ. ಖಂಡಿತ ಅಲ್ಲ. ಇದರಲ್ಲಿ ಮೆಜಾರಿಟಿ ಆಫ್ ದ ಸೀಟ್ಸ್ ಆರ್ NRI ಕೋಟಾ ಸೀಟ್ಸ್. ಒಂದಷ್ಟು ಸೀಟ್ ಮಾತ್ರ ಫಿಸಿಕಲಿ ಹ್ಯಾಂಡಿಕ್ಯಾಪ್ಗೆ ರಿಸರ್ವ್ ಆಗಿರೋಂಥ ಸೀಟ್ಸ್ ಮಾತ್ರ ಇರುತ್ತೆ. ಸೊ ಅದನ್ನು ಸೆಕೆಂಡ್ ರೌಂಡಲ್ಲಿ ಏನೋ ಅಲಾಟ್ ಮಾಡೋದಿಲ್ಲ, ಯಾಕೆಂದರೆ ಅದನ್ನು ಆಗಲೂ ಚೆಕ್ ಮಾಡ್ತಾರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಗೆ ಅಲಾಟ್ ಮಾಡೋದಕ್ಕೆ. ಸೊ ಹಾಗಾಗಿ ತುಂಬ ಖುಷಿ ಪಡುವಂಥ ವಿಷಯ ಏನೂ ಇಲ್ಲ. ನಿಮಗೆ ಖುಷಿ ಕೊಡೋದು ಒಂದೇ ಒಂದು, NMC ಏನಾದ್ರೂ ಅಪ್ರೂವ್ ಮಾಡಿದ್ರೆ ಇನ್ಕ್ರೀಸ್ ಇನ್ ಇಂಟೇಕ್ ಒಂದಷ್ಟು 600, 700, 800 ಸೀಟ್ ಏನಾದ್ರು ಜಾಸ್ತಿ ಆದರೆ ಆಗ ಮಾತ್ರ ನೀವು ಖುಷಿ ಪಡ್ಬೋದು. ಇಲ್ಲಿ ಉಳಿದಿರೋ ಸೀಟ್ಗಳು ನೋಡಿ ಏನು ಖುಷಿ ಪಡೋ ಅಗತ್ಯ ಇಲ್ಲ. ಡೆಂಟಲಲ್ಲಿ 2,619 ಸೀಟ್ ಇತ್ತು, ಅಲಾಟ್ ಆಗಿದ್ದು 2,137, ಉಳಿದಿರೋದು 482. ನರ್ಸಿಂಗಲ್ಲಿ 31,000 ಸೀಟ್ ಇತ್ತು, 15,000 ಫಿಲ್ ಆಗಿದೆ, 16,000 ಖಾಲಿ ಇದೆ. ಅಗ್ರಿಕಲ್ಚರ್ ಸೈನ್ಸಸ್ಸಲ್ಲಿ 1,393 ಇತ್ತು, 1,182 ಇತ್ತು, ಉಳಿದಿರೋದು 211. ಇಂಜಿನಿಯರಿಂಗ್ ನೋಡಿ 77,000 ಸೀಟ್ಸ್ ಇದೆ, ಅದೇ ಅಗ್ರಿಕಲ್ಚರ್ ಸೈನ್ಸಸ್ಸಲ್ಲಿ 1,393 ಇದೆ. ಅಂದರೆ ನಾವು ಅಗ್ರಿಕಲ್ಚರ್ಗೆ ಕಡಿಮೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ, ಇಂಜಿನಿಯರಿಂಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಬಟ್ ಬದುಕೋದಕ್ಕೆ ಇಂಜಿನಿಯರಿಂಗ್ ಬೇಕಾ, ಅಗ್ರಿಕಲ್ಚರ್ ಬೇಕಾ, ಮೆಡಿಕಲ್ ಬೇಕಾ ಏನು ಅಂತ ನೀವೇ ಯೋಚನೆ ಮಾಡಿ. ಕೃಷಿಗೆ 1,393 ಸೀಟು, ಇಂಜಿನಿಯರಿಂಗು ಥ್ರೂ ಕೆ ಇ 77,140 ಸೀಟ್ಸ್ ಇದೆ. ಸರಿ, ಇದೆಲ್ಲ ಆದಮೇಲೆ ಎಲ್ಲರಿಗೂ ಇರೋದು ಪ್ರಶ್ನೆ, ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಇವರೇ ಹೇಳ್ತಾ ಇದ್ದಾರೆ. H ಪ್ರಸನ್ನ, ಕಾರ್ಯನಿರ್ವಾಹಕ ನಿರ್ದೇಶಕರು, KEA IAS ಆಫೀಸರ್ ಹೇಳ್ತಾ ಇದ್ದಾರೆ, ಬಹುತೇಕ ಸೀಟುಗಳು ಮೊದಲ ಸುತ್ತಿನಲ್ಲೇ ಹಂಚಿಕೆಯಾಗಿವೆ. ಈ ಪೈಕಿ 35% 40 ವಿದ್ಯಾರ್ಥಿಗಳು ಎರಡನೇ ಸುತ್ತಿನ ಸೀಟು ಹಂಚಿಕೆಗೆ ಸೀಟು ಬಿಟ್ಟು ಕೊಡುವ ಸಾಧ್ಯತೆ ಇದೆ. ಸೊ 35% to 40% ಚಾಯ್ಸ್ 3 ಕೊಡೋ ಥರ ಕಾಣ್ತಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಯಾಕೆಂದರೆ ಸೀಟು ಬಿಟ್ಟು ಕೊಡೋದು ಅಂದರೆ ಸರೆಂಡರ್ ಮಾಡೋದು. 35% to 40% ಸೀಟ್ಸ್ ವಾಪಸ್ ಬರುತ್ತೆ ಸೆಕೆಂಡ್ ರೌಂಡ್ಗೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನಿಮ್ಮ ಕ್ವಶನ್ಗೆ ಆನ್ಸರು, August 3rd ವೀಕಲ್ಲಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ಹರಿ ಮಾಡ್ಕೊಳ್ಳೋಷ್ಟಿಲ್ಲ, ತುಂಬ ಹರಿ ಮಾಡಿಕೊಂಡು ಏನೇನೋ ಆಪ್ಷನ್ ಎಂಟ್ರಿ ಮಾಡಿಕೊಂಡು ಈಗ ಯಾವ ಸೀಟ್ ಅಲಾಟ್ ಆಗಿದೋ ಅದಕ್ಕಿಂತ ಕೆಳಗಡೆ ಇರೋ ಸೀಟ್ ನನಗೆ ಬೇಕು ಅಂತ ಇದ್ರು ತುಂಬ ಜನ. ಏನು ಹೇಳೋದು ಇದಕ್ಕೆ, ತುಂಬ ಟೈಮ್ ಕೊಟ್ಟಿದ್ರು. ಪ್ರಯಾರಿಟಿ ಅಂದರೆ ಏನು ಅಂತ ಅರ್ಥ ಮಾಡಿಸೋದ್ರೆ ನಾನು ಒಂದಷ್ಟು ವಿಡಿಯೋನೂ ಮಾಡಿದ್ದೆ.
KEA ಮೂಲಕ ಒಂದಷ್ಟು ವೀಡಿಯೋಸು ಸಹ ಅಪ್ಲೋಡ್ ಮಾಡಿದ್ರು ಅವ್ರದ್ದೇ ಯೂಟ್ಯೂಬ್ ಚಾನಲಲ್ಲಿ. ಸೊ ಪ್ರಯಾರಿಟಿ ತಲೆನೇ ಕೆಡ್ಸ್ಕೊಂಡಿಲ್ಲ, ಏನೋ ಒಂದು ಹಾಕಿದ್ರಿ. ಈಗ ಎಲ್ಲರಿಗೂ ಯಾವ ಸೀಟ್ ಸಿಕ್ಕಿದೆ ಅದಕ್ಕಿಂತ ಲೋಯರ್ ಪ್ರಯಾರಿಟಿ ಬೇಕು, ಹೈಯರ್ ಪ್ರಯಾರಿಟಿ ಬೇಡ, ನಾನು ಚಾಯ್ಸ್ 3 ಕೊಡ್ತೀನಿ ಅಂತೀರಾ. ಸೊ ಸ್ವಲ್ಪ ಯೋಚನೆ ಮಾಡಿ, ನೀವೆಲ್ಲ ಬುದ್ಧಿವಂತರಿದ್ದೀರಾ. ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ನ್ಯೂಸ್ ಪೇಪರ್ ಕಟಿಂಗ್. ಐ ಥಾಟ್ ದಿಸ್ ಇಸ್ ಯೂಸ್ಫುಲ್ ಫಾರ್ ಯು. ಮೆಡಿಕಲಲ್ಲಿ ಎಷ್ಟು ಸೀಟ್ ಇರ್ಬೋದು, ಇಂಜಿನಿಯರಿಂಗಲ್ಲಿ ಎಷ್ಟು ಸೀಟ್ ಇರ್ಬೋದು, ಎಷ್ಟು ಫಿಲ್ ಆಗಿದೆ, ಎಷ್ಟು ಉಳಿದಿದೆ ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಹಾಗೆ ಸೆಕೆಂಡ್ ರೌಂಡು ಅಷ್ಟೇ, ಯಾಕೆಂದರೆ ಎಲ್ಲರೂ ನಾಳೆ ನಾಡಿದ್ದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ, ಕಾಷನ್ ಡೆಪಾಸಿಟ್ ಕಟ್ಟಬೇಕು ಅಂತ ಎಲ್ಲ ತುಂಬ ಹರಿಯಲ್ಲಿದ್ರಿ. ಸೊ ಆಗಸ್ಟ್ 3rd ವೀಕ್ವರೆಗೂ ನೀವೇನು ಕಾಷನ್ ಡೆಪಾಸಿಟ್ ಕಟ್ಟುವ ಅಗತ್ಯ ಇಲ್ಲ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಮೆಡಿಕಲಲ್ಲಿ ಏನಾದರೂ ನೀವು ಚಾಯ್ಸ್ 2 ತಗೊಂಡು ಫೀಸ್ ಕಟ್ಟಿದ್ರೆ ಕಾಷನ್ ಡೆಪಾಸಿಟ್ ಕಟ್ಟುವ ಅಗತ್ಯ ಇಲ್ಲ. ಬೇರೆ ಕೋರ್ಸಿಗೆ ಕಟ್ಟದಂಥ ಫೀಸ್ನ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ. ಕಾಷನ್ ಡೆಪಾಸಿಟ್ ಅಂದರೆ ಕಾಷನ್ ಡೆಪಾಸಿಟ್ ಮಾತ್ರ. ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ನ್ಯೂಸ್ ಪೇಪರ್. ಎಲ್ಲ ಪೇಪರ್ಗಳಲ್ಲೂ ಇದೇ ನ್ಯೂಸೇ ಬಂದಿದೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.